ಫ್ರೀಡಂ ಪಾರ್ಕ್ನತ್ತ ಶಿವರಾಮೇಗೌಡ ಬಣ ಹೊರಟಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಟೌನ್ ಹಾಲ್ನಲ್ಲಿ ಶಿವರಾಮೇಗೌಡ ಬಣದಿಂದ ಪಾದಯಾತ್ರೆ ಆರಂಭ ಆಗಿದೆ. ಪ್ರಾದೇಶಿಕ ಇಚ್ಛಾಶಕ್ತಿ ಇಲ್ಲದೆ ಅಧಿಕಾರಿಗಳು ಅವರು ಟೌನ್ ಹಾಲ್ನ ಮುಂಭಾಗದಿಂದ ಈಗ ಪ್ರತಿಭಟನೆ ಆರಂಭ ಆಗಿರುವಂತಹದ್ದು. ಶಿವರಾಮೇಗೌಡ ಬಣ ಈಗ ಪಾದಯಾತ್ರೆಯನ್ನು ಆರಂಭಿಸಿರುವಂತಹದ್ದು. ಪಾದಯಾತ್ರೆಯುದ್ದಕ್ಕೂ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಷ್ಟು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಯಾವ ರೀತಿ ಪ್ರೊಟೆಸ್ಟ್ ಆಗ್ತಾ ಇದೆ ಅನ್ನೋದನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಬಿಎಂಟಿಸಿ ಬಸ್ಸುಗಳನ್ನ ತಡೆದು ಅದರ ಮೇಲೆ ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಬರಹವನ್ನು ಬರೆಯಲಾಗ್ತಾ ಇದೆ. ಮತ್ತೊಂದು ಕಡೆ ಬೆಂಗಳೂರಿನ ಹಲವು ಕಡೆಗಳಲ್ಲಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ರಸ್ತೆಗಿಳಿದು ಹೋರಾಟವನ್ನು ಮಾಡ್ತಾ ಇರುವಂತಹದ್ದು. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗ್ತಾ ಇರುವಂತಹದ್ದು. 18-19 ಬೇಡಿಕೆಗಳನ್ನು ಈಡೇರಿಸಬೇಕು ಅಂತೇಳಿ ಪಟ್ಟು ಹಿಡಿತಾ ಇದ್ದಾರೆ. ಅದರ ಜೊತೆಗೇನೆ ರಾಜ್ಯದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅರ್ಥಾತ್ MES ಅನ್ನ ನಿಷೇಧಕ್ಕೆ ಮಾಡಬೇಕು ಅನ್ನುವಂತಹ ಕೂಗುಗಳು ಕೂಡ ಕೇಳಿ ಬರ್ತಾ ಇರುವಂತಹದ್ದು. ಈ ಪ್ರತಿಭಟನೆಯನ್ನು ನಾವು ಇಲ್ಲಿಗೆ ನಿಲ್ಲಿಸೋದಿಲ್ಲ, ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತೇವೆ ಅನ್ನುವಂತಹ ವಿಚಾರವನ್ನು ಕೂಡ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು ಹೇಳ್ತಾ ಇರುವಂತಹದ್ದು.